ಸಿ ಟಿ ರವಿ ಅವ್ರದ್ದು ವಿಷಯದಲ್ಲೊಂದು ತಿಕ್ಕಾಟ ಆಗಿದೆ. ಸಿ ಟಿ ರವಿಗೆ ಯಾಕೆ ನೀವೇನೇನು ಹೇಳಿಕೆ ಕೊಡ್ತೀರಿ ಅಂತೆಲ್ಲ ಅಂದ್ರಂತೆ. ಏನು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಸಿ ಟಿ ರವಿ ಅವರು ಕೇಳಿದ್ದಾರೆ. ವಿಜಯೇಂದ್ರ ಅಂದರೆ ನಿಮಗಾಗಿ ಬರೋದಿಲ್ಲ, ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಆಗಬೇಕು ಅಂತ ಪ್ರಯತ್ನ ಪಟ್ರಿ, MLC ಆಗಿದ್ದೇ ಹೆಚ್ಚು, ವಿಪಕ್ಷ ನಾಯಕ ಆಗಲಿಲ್ಲ ಅಂತ ನೀವು ಏನೇನೋ ಮಾತಾಡ್ತಿದ್ದೀರಾ ಅಂತಂದ್ರಂತೆ. ಏನು ಮಾತಾಡಿದ್ದೀನಿ ಅಂತ ಕೇಳಿದ್ದಾರೆ ಇವರು. ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಮಂತ್ರಿ ಅಂತ ಹೆಂಗೆ ಹೇಳಿಕೆ ಕೊಟ್ರಿ ನೀವು ಅಂತ ಕೇಳಿದ್ರಂತೆ. ನೋಡಿ, ಅದೊಂದು ಪಾಲಿಟಿಕ್ಸ್ ಬೇರೆ ಇದೆ. ರಾಧಾ ಮೋಹನ್ ಅಗರ್ವಾಲ್ ಮೂಲತಃ ಉತ್ತರ ಪ್ರದೇಶದವರು. ಅಲ್ಲಿ ಯೋಗಿ ಆದಿತ್ಯನಾಥ್ ವಿರೋಧಿ ಬಣದಲ್ಲಿ ಇದ್ದವ್ರು ಇವ್ರನ್ನ ಕರ್ಕೊಂಬಂದು ದಿಲ್ಲಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಹೋದ್ರಿ, ಎಲ್ಲೆಲ್ಲಿಗೋ ಹೋಗುತ್ತಿದ್ದು ವಿಷಯ. ಸಿ ಟಿ ರವಿ ಮತ್ತು ಅಶ್ವಥ್ ನಾರಾಯಣ್ ಹೇಳಿದ್ರು ರಾಜ್ಯಾಧ್ಯಕ್ಷರ ಹುದ್ದೆ ಚರ್ಚೆ ಆಗಿಲ್ಲ, ರಾಜಕೀಯ ವರ್ತಮಾನದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇತ್ಯಾದಿ ಇತ್ಯಾದಿ. ರಾಮುಲು ಥರ ಸಿ ಟಿ ರವಿ ಬಂದು ಮಾಧ್ಯಮಕ್ಕೆ ಹೌದು ನಾನು ಹಿಂಗೆ ಬೈದರು, ನಂಗೆ ಬೇಜಾರಾಯಿತು ಅಂತೆಲ್ಲ ಹೇಳೋರಲ್ಲ. ಕೇಳಿಸ್ಕೊಳ್ಳಿ ಏನಂದಿದ್ದಾರೆ ಅಂತ. ರಾಜ್ಯದ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ. ಸುಮಾರು ಸಂಘಟನಾತ್ಮಕವಾಗಿ ಸಂಘಟನೆಯನ್ನು ಬಲಗೊಳಿಸುವ ದೃಷ್ಟಿಯಿಂದ ಇವತ್ತಿನ ವರ್ತಮಾನದ ರಾಜಕಾರಣ ಅದು ಕುರಿತಂತೆ ನಾವು ಚರ್ಚೆಯನ್ನ ನಡೆಸಿದ್ದೇವೆ. ಪಕ್ಷ ಇದ್ರೆ ನಾವೆಲ್ಲರೂ ಪಕ್ಷವನ್ನು ಬಲಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮವನ್ನು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದರು, ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನು ಕರೆದಿಲ್ಲ. ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ. ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಕಟ್ಟಬಹುದು ಅನ್ನುವಂಥ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು. ಆಗುತ್ತೆ ಅಂತ ವಿಶ್ವಾಸ ಇದೆ. ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಕೊನೆ ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ ಆದ ಮೇಲೆ ಉತ್ತರ ಕನ್ನಡದಲ್ಲಿ ನಡೆದ ಭೀಕರ ಅಪಘಾತ. ಸವಣೂರಿನ 10 ಜನ, ಸಂತೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದಂಥ 10 ಜನ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಸತ್ತೋದ್ರು. ಡೀಟೇಲ್ಸ್ ನೋಡೋಣ. ಬೇರೆ ಬೇರೆ ಸುದ್ದಿಗಳು ಸುಮಾರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.